ಮುಂದಿನ ರಾಶಿ ತುಲಾ ರಾಶಿ. ಹೇಗಿದೆ ಈ ವರ್ಷ ತುಲಾ ರಾಶಿಯವರಿಗೆ? ನಾವು ತುಂಬಾ ಕ್ಯೂರಿಯಾಸಿಟಿಯಿಂದ ಇರತಕ್ಕಂತ ರಾಶಿ ಅಂದ್ರೆ ತುಲಾ ರಾಶಿ ಅಂತ ಹೇಳ್ತೇವೆ. 2026 2024-25ರಲ್ಲಿ ತುಲಾ ರಾಶಿಯವರಿಗೆ ಯಾವುದೇ ರೀತಿಯ ಶುಭ ಫಲಗಳನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗಿಲ್ಲ. 2025ರ ಅಂತ್ಯ ಭಾಗದಲ್ಲಿ ಶುಕ್ರನ ಪ್ರವೇಶವಾಗುತ್ತೆ, ಶುಕ್ರನ ದೃಷ್ಟಿ ಬರುತ್ತೆ, ತುಲಾ ರಾಶಿಯವರು ಸಾಕಷ್ಟು ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳಿ ತುಂಬಾ ಕುತೂಹಲದಿಂದ ಇದ್ವಿ. ಆದ್ರೆ ಆ ಪ್ರಭಾವ ಸಿಗ್ತಕ್ಕಂಥದ್ದು 2026 ಜನವರಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದನ್ನ ನೋಡ್ಬೋದು. ತುಲಾ ರಾಶಿಯವರು ಈಗಾಗಲೇ ಸಾಕಷ್ಟು ಸವಾಲುಗಳನ್ನ ಎದುರಿಸಿ, ಸಾಕಷ್ಟು ಸಾಲಗಳನ್ನ ಮಾಡಿ, ಅವಮಾನಗಳನ್ನ ಅನುಭವಿಸಿ 2025ರಲ್ಲಿ ಏನು ತಮ್ಮ ವ್ಯಕ್ತಿತ್ವವನ್ನ ಕಳ್ಕೊಂಡಿದ್ರು ಅದೆಲ್ಲವನ್ನ ಮರಳಿ ಪಡಿತಕ್ಕಂಥ ವರ್ಷವಂದ್ರೆ 2026 ಆಗಿರುತ್ತೆ. ಜೀವನದ ಸಾಕಷ್ಟು ಸವಾಲುಗಳಿಗೆ ಯಶಸ್ಸು ಅಂತಕ್ಕಂಥದ್ದು ಈ ವರ್ಷ ತುಲಾ ರಾಶಿಯವರಿಗಿದೆ. ಉದ್ಯೋಗದಲ್ಲಿ ಸಾಕಷ್ಟು ಅನುಕೂಲ ಅಂದ್ರೆ 2024-25ರಲ್ಲಿ ತುಲಾ ರಾಶಿಯವರು ಸಾಕಷ್ಟು ಉದ್ಯೋಗವನ್ನ ಕಳ್ಕೊಂಡಿರೋರನ್ನ ನಾವು ನೋಡಿದ್ದೇವೆ. ಹಾಗಾಗಿ ಈ ವರ್ಷ ಅವರ ಉದ್ಯೋಗಕ್ಕೆ ಸಾಕಷ್ಟು ಅನುಕೂಲಕರವಾಗಿದೆ. ಈ ವರ್ಷ ಪ್ರಮೋಷನ್ ಅಥವಾ ಬಡ್ತಿ, ಈಗಾಗಲೇ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಅಂತಕ್ಕಂಥ ಸಿಗ್ಬೋದು, ಅಥವಾ ಸ್ಯಾಲರಿ ಅಂತಕ್ಕಂಥ ಸಂಬಳ ಅಂತಕ್ಕಂಥದ್ದು ಹೆಚ್ಚಳ ಆಗ್ತಕ್ಕಂಥದ್ದಾಗಿರ್ಬೋದು. ಹಾಗೂ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥದ್ದನ್ನ ಕಾಣಬಹುದು. ವ್ಯಾಪಾರಸ್ಥರು ತಮ್ಮ ದುಡುಕು ಬುದ್ಧಿಯಿಂದ ಅಂದ್ರೆ ತಾವು ಮಾಡ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟ್ಸ್ ಅಂದ್ರೆ ಏನಿರುತ್ತೆ, ಸಾಲದ ಒತ್ತಡಗಳು ಈಗಾಗಲೇ ಹೇಳಿದ 2024-25ರಲ್ಲಿ ತುಲಾ ರಾಶಿಯವರು ಸಾಕಷ್ಟು ಅಶುಭ ಫಲಗಳನ್ನೇ ನೋಡಿದಿರಿ. ಈ ವರ್ಷ ಶುಭ ಫಲಗಳನ್ನ ಕಾಣ್ತೀರಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ 2 ವರ್ಷಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸಾಲ ಬಾಧೆಗಳಿಗೆ ವ್ಯವಹಾರವನ್ನ ಹಾಳು ಮಾಡ್ಕೊಳ್ತೀರಿ. ಅಂದ್ರೆ ಭಗವಂತ ನಿಮ್ಮ ಜಾತಕದಲ್ಲಿ ಕೊಡ್ತಕ್ಕಂಥ ಯೋಗಗಳ ಪ್ರಭಾವವಾಗಿ ಕೊಡ್ತಕ್ಕಂಥ ವ್ಯಾಪಾರವನ್ನ ನೀವು ನಿಮ್ಮ ಅತಿಯಾದ ದುರಾಸೆ, ಅತಿಯಾದ ಕಮಿಟ್ಮೆಂಟ್ ಗಳಿಂದ ಹಾಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ವ್ಯಾಪಾರಸ್ಥರಿಗಿರುತ್ತೆ. ವ್ಯಾಪಾರಸ್ಥರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೆ ಸಾಕಷ್ಟು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಅಥವಾ ಬೇರೆ ಯಾವುದೋ ಒಂದು ಕಮಿಟ್ಮೆಂಟ್ ಆಗ್ಬೇಕಾದ್ರೆ ಸಾಕಷ್ಟು ಆಲೋಚನೆ ಮಾಡಿ ಕಮಿಟ್ಮೆಂಟ್ ಆಗೋದ್ರಿಂದ ಈ ವರ್ಷ ಆರ್ಥಿಕ ಪರಿಸ್ಥಿತಿ ತುಲಾ ರಾಶಿಯವರಿಗೆ ಸಾಕಷ್ಟು ಸುಧಾರಣೆಯನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳು ಈ ವರ್ಷ ಸಾಕಷ್ಟು ಗಮನವನ್ನ ವಹಿಸಬೇಕಾಗತ್ತೆ ಅಧ್ಯಯನದ ಕಡೆ. ಯಾತಕ್ಕೆ ಅಂದ್ರೆ ನಿರ್ಲಕ್ಷ್ಯ ಜಾಸ್ತಿ. ಈಗಾಗಲೇ ಕಳೆದ 2 ವರ್ಷಗಳಿಂದ ನಮ್ಗೆ ಏನು ತುಂಬಾ IAS IPS ಈ ತರದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಯತ್ನ ಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಗೆ ಈಗಾಗಲೇ ಸಾಕಷ್ಟು ವಿಫಲವಾಗಿದೆ, ನಮ್ಮ ಫಲಿತಾಂಶ ನಷ್ಟದಲ್ಲಿ ಬಂದಿದೆ. ಈ ವರ್ಷ ಏನಾಗುತ್ತೋ ಅಂತಕ್ಕಂಥ ಒಂದು ಉದಾಸೀನ ಮನೋಭಾವವೇ ಈ ವರ್ಷ ನಿಮ್ಮ ಸೋಲಿಗೆ ಕಾರಣವಾಗುತ್ತೆ. ಆ ಉದಾಸೀನ ಮನೋಭಾವವನ್ನ ಬಿಟ್ಟು ನೀವು ಗಮನವನ್ನು ಕೊಟ್ಟು ಓದಿದ್ದೇ ಆದಲ್ಲಿ ಅಥವಾ ಅಧ್ಯಯನ ಮಾಡಿದ್ದಾದಲ್ಲಿ ಯಶಸ್ಸು ನಿಶ್ಚಯವಾಗಿ ಈ ವರ್ಷ ತುಲಾ ರಾಶಿ ವಿದ್ಯಾರ್ಥಿಗಳದಾಗಿರುತ್ತೆ. ಹಾಗೆ ಸಂಗಾತಿಯೊಂದಿಗೆ ಸ್ವಲ್ಪ ಅಸಮಾಧಾನಗಳನ್ನ ಕಾಣಬಹುದು. ತುಲಾ ರಾಶಿಯವರು ತಮ್ಮ ಸಂಗಾತಿಗಳೊಂದಿಗೆ ಅಸಮಾಧಾನವನ್ನು ಕಾಣಬಹುದು. ಯಾತಕ್ಕೆ ಅಂದ್ರೆ ತುಲಾ ರಾಶಿಯವ್ರದೊಂದು ತುಂಬಾ ಕೆಟ್ಟ ಬುದ್ಧಿ ಏನಂದ್ರೆ ಈಗೋ ಅಂತಕ್ಕಂಥದ್ದು ಜಾಸ್ತಿ. ಏನಂದ್ರೆ ನಾನು, ನನ್ನದೇ ನಡಿಬೇಕು ಅಂತಕ್ಕಂಥದ್ದು ಜಾಸ್ತಿ. ಇದರಿಂದಲೇ ಅವರ ಜೀವನದಲ್ಲಿ ಸಾಕಷ್ಟು ಎರವುಗಳನ್ನ ಅನುಭವಿಸ್ತಾರೆ. ಅದರ ಪ್ರಭಾವ ಈ ವರ್ಷ ತಮ್ಮ ಸಂಗಾತಿ ಅಂದ್ರೆ ನಿಮ್ಮ ಸಂಗಾತಿಯೊಂದಿಗೆ ನಡೀತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಸ್ವಲ್ಪ ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಅರ್ಥ ಮಾಡಿಕೊಂಡು ಹೋಗೋದ್ರಿಂದ ತುಲಾ ರಾಶಿಯವರು ಈ ವರ್ಷದಲ್ಲಿ ಕುಟುಂಬದಲ್ಲಿ ನೆಮ್ಮದಿಯಾಗಿರತಕ್ಕಂಥದ್ದನ್ನ ಕಾಣಬಹುದು. ಆರೋಗ್ಯದ ವಿಚಾರದಲ್ಲಿ ಬಂದ್ರೆ ಕಳೆದ ವರ್ಷ ಏನು ತುಲಾ ರಾಶಿಯವರಿಗೆ ಆರೋಗ್ಯ ಅಂತಕ್ಕಂಥದ್ದು ನಷ್ಟ ಸ್ಥಾನದಲ್ಲಿತ್ತು, ಈ ವರ್ಷ ಅತ್ಯುತ್ತಮವಾದಂತಹ ಉತ್ತಮ ಸ್ಥಾನದಲ್ಲಿದೆ. ಹಾಗಾಗಿ ತುಲಾ ರಾಶಿಯವರು ಸಾಕಷ್ಟು ಈ ವರ್ಷದಲ್ಲಿ ನಿಮಗೆ ಈ ಅಶುಭ ಫಲಗಳು ನಿವಾರಣೆ ಆಗೋದಕ್ಕೆ, ಏನು ನೆಮ್ಮದಿಯ ವಾತಾವರಣ ಸೃಷ್ಟಿ ಆಗೋದಕ್ಕೆ ಇದಕ್ಕೆ ಪರಿಹಾರ ಅಂತ ಹೇಳಿ ಏನು ಬಂದ್ರೆ ಆದಷ್ಟು ಅಮ್ಮನವರ ಸೇವೆಯನ್ನ ಮಾಡಿ, ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನವನ್ನ ಮಾಡುವುದಾಗಿರಲಿ, ಅಥವಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡುವುದಾಗಿರಲಿ, ಅಥವಾ ಯಾರಾದರೂ ಬಡ ಮಕ್ಕಳಿಗೆ ಪುಸ್ತಕವನ್ನ ದಾನವಾಗಿ ನೀಡೋದ್ರಿಂದಾಗಿರಲಿ ಈ ವರ್ಷದಲ್ಲಿ ನೀವು ಎದುರಿಸಬೇಕಾಗಿರ್ತಕ್ಕಂಥ ಸವಾಲುಗಳನ್ನ ಸಾಕಷ್ಟು ಸುಲಭವಾಗಿ ಮುಗಿಸಬಹುದು ಅಂತ ಹೇಳಿ ಹೇಳ್ತೇನಮ್ಮ.